ಹೆಣದ ಮೇಲೆ ಕೂತಿದ್ದಾರೆ. ನಮ್ ಚಾಮುಂಡೇಶ್ವರಿದುನು ಶಕ್ತಿಪೀಠನೇ. ಹೌದು. ದೇವಿದು ಸತಿ ದೇವಿದು ಕೂದಲು ಬಿದ್ದ ಸ್ಥಳ ಅದು. ಮುಂದುವರೆದ ಭಾಗಕ್ಕೆ ಸುಸ್ವಾಗತ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹಳೆ ವಿಡಿಯೋ ನೋಡಿರ್ತೀರಾ. ಇದು ಹೊಸ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನು ಎಲ್ಲಿಗೆ ಬಂದೆ ಹೇಗೆ ಅಂತ ನಾನು ಪ್ರತಿಯೊಂದು ತೋರಿಸ್ತೀನಿ. ಇಲ್ಲೆಲ್ಲ ಪೂಜೆ ನಡೀತಾ ಇಲ್ಲ, ಯಾಕಂದರೆ ಫುಲ್ಲು ಭಿನ್ನ ಆಗಿರೋದ್ರಿಂದ ಏನು ಪೂಜೆ ನಡೀತಾ ಇಲ್ಲ. ನೋಡಿ ಬನ್ನಿ ಇವಾಗ ಒಳಗೆ ಹೋಗೋಣ. ಇದು ಪಚ್ಚಲಿಂಗ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಪಚ್ಚಲಿಂಗ ಅಂತ ಹೇಳಿ. ಇದು ಪಚ್ಚಲಿಂಗ. ನಂದಿ ದೀಪ ಎಲ್ಲ ಅಂಟಿಸ್ಬಾರ್ದು ಅಂತ ಹಾಕಿದ್ದಾರೆ ನೋಡಿ. ಅದು ಭಿನ್ನ ಆಗಿರೋದ್ರಿಂದ ಪೂಜೆ ಸಲ್ಲಿಸಬಾರ್ದು ಅಂತ ಹೇಳಿ. ದೇವಸ್ಥಾನದ್ದು ಪಕ್ಕನೇ ಇದೆ ನೋಡಿ. ಆಲಂಪುರ ದೇವಿ, ಜೋಗುಳಾಂಬ ದೇವಿದು ವಿಡಿಯೋ ನೋಡಿರ್ತೀರ. ಅದ್ರ ಪಕ್ಕದಲ್ಲೇ ಇದೆಲ್ಲ ಇರೋದು. ನೋಡಿ ನಂದಿನೂ ಭಿನ್ನ ಮಾಡಿರೋದು. ಏನು ಅಲ್ಲೊಂದು ಪಚ್ಚೆ ಲಿಂಗನೇ ಇದ್ದಿದ್ದು. ಇಲ್ಲ, ಥ್ಯಾಂಕ್ ಯು ಮೇಡಮ್. ಏನಂತೆ ಶ್ರೀ ಕಂಚಿ ಕಾಮಾಕ್ಷಿ ದೇವಿ. ಅಭಿಷೇಕ ಆಗ್ತಿದೆಯಂತೆ ಕಣ. ನಾನು ಹಿಂಗೆ ಬಂದಿತ್ತು. ಅಭಿಷೇಕ ಮಾಡ್ತಿದ್ದಾರಂತೆ. ಲೇಟ್ ಆಗುತ್ತಂತೆ, ನಮಗೆ ಟೈಮ್ ಇಲ್ಲ, ಹಾಗಾಗಿ ಹೊರಟ್ವು. ಇದು ನಾರ್ಮಲು. ಸೂರ್ಯ ಇದೊಂದು ದೇವರು ಭಿನ್ನ ಆಗಿಲ್ಲ. ಇದಕ್ಕೊಂದು ಪೂಜೆ. ಇಲ್ಲೆಲ್ಲ ಫುಲ್ಲು ಲಿಂಗಗಳೇ ನೋಡಿ. ಇದಕ್ಕೊಂದು ಈ ದೇವಸ್ಥಾನದಲ್ಲಿ ಒಂದು ಭಿನ್ನ ಆಗಿಲ್ಲ, ಪೂಜೆ ನಡೆಯುತ್ತೆ. ಇನ್ನೆಲ್ಲ ದೇವ್ರದ್ದು ಭಿನ್ನ ಆಗೋಗಿದೆ.
ಬನ್ನಿ ಮರ. ಈ ಕಡೆಯಿಂದ ಎಂಟ್ರೆನ್ಸು. ನಾವು ಅಲ್ಲಿ ಜೋಗುಳಂಬ ದೇವಸ್ಥಾನದಿಂದ ಬಂದಿರೋದ್ರಿಂದ ಈ ಕಡೆಯಿಂದ ಬಂದವು. ಶ್ರೀ ಬಾಲಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನವು ಜೋಗುಳಂಬ ದೇವಿ. ಬಾಲಬ್ರಹ್ಮೇಶ್ವರ ಸ್ವಾಮಿ ದರ್ಶನ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ಇದೊಂದು ದೇವಸ್ಥಾನದಲ್ಲಿ ಭಿನ್ನ ಆಗಿಲ್ಲ ಅಂತ ಹೇಳಿ ಪೂಜೆ ನಡೀತಾ ಇದೆ. ನೋಡಿ, ಇಲ್ಲೂ ಪೂಜೆ ನಡೀತಾ ಇಲ್ಲ, ಇಲ್ಲೂ ಭಿನ್ನ ಆಗಿದೆ. ತುಂಗಭದ್ರಾ ನದಿ ಆ ಸೈಡ್ದು ತೋರಿಸ್ತೀನಿ ನೋಡಿ. ನವರಾತ್ರಿ ಸೋಮವಾರದಿಂದ, ಹಾಗಾಗಿ ಎಲ್ಲ ಅಲಂಕಾರ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಕೋತಿಗಳು. ಅಲ್ಲಿ ಗೋಶಾಲ ಇದೆ, ನವಬ್ರಹ್ಮ ಗೋಶಾಲ. ಇಲ್ಲಿ ಕೋತಿ ಶಾಲ, ಇಲ್ಲಿ ಮೇಕೆ ಶಾಲ. ಭಯ, ಮೊಬೈಲ್ ಕಿತ್ಕೊಂಡ್ಬಿಡುತ್ತಂತೆ, ಹಾಗಾಗಿ ಭಯ. ನಮ್ಮಣ್ಣ, ಹುಷಾರಮ್ಮ, ಮೊಬೈಲ್ ಕಿತ್ಕೊಂಡ್ಬಿಟ್ರೆ ಆಮೇಲೆ ಅಷ್ಟೇ ನಿನಗೆ ಮೊಬೈಲ್ ಇರಲ್ಲ ವೀಡಿಯೋ ಮಾಡೋದಕ್ಕೆ ಅಂದ. ಅಯ್ಯೋ ಕಣೋ ಅಂತ ಗಟ್ಟಿಗೆ ಹಿಡ್ಕೊಂಡಿರ್ತೀನಿ. ಅಂಥೇಳಿ ನಾವು ರಾತ್ರಿ ಆ ಸೇತುವೆ ಮೇಲೆ ಬಂದ್ವು. ಎಷ್ಟು ದೊಡ್ಡ ಸೇತುವೆ ಅಂದ್ಕೊಂಡು ಮಾತಾಡ್ತಾ ಇದ್ವು. ಹಾಂ, ಅದಕ್ಕೆ ಏನು ಹೇಳ್ತಾರೆ ನೋಡೋಣ. ಬರಲೇ ಇಲ್ಲ ಯಮ್ಮ. ತುಂಗಭದ್ರಾ ನದಿ ಅಲ್ವನೋ. ಹಾಂ, ಅದು ಜೋಗುಳಂಬ ದೇವಿ. ಇದೆಲ್ಲ ಭಿನ್ನ ಆಗಿರೋ ದೇವಸ್ಥಾನ. ಹಿಂದೆ ಇರೋದು ಒಂದು ಪೂಜೆ ನಡೀತಾ ಇರೋದು ತೋರಿಸಿದ್ನೆ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ನಮ್ಮ ಅತ್ತಿಗೆಗೆ ದೇವ್ರು ಸಿಕ್ಬಿಟ್ರೆ ಆ ಅಪ್ಪನ ಹತ್ರ ಪುರಾಣ ಎಲ್ಲ ಹೇಳ್ಕೊಂಡು ಮಾಡ್ಕೊಂಡು, ದೇವ್ರಂದ್ರೆ ಭಕ್ತಿ ಜಾಸ್ತಿ ಅಮ್ಮನಿಗೆ. ನಾವು ಬಂದು ಎಷ್ಟೊತ್ತಾಯಿತು, ಇವಾಗ ಬರ್ತಿದ್ದಾಳೆ ಅಂತ. ನಾ ಬರೋಕ್ಕಿಲ್ಲ ಅಷ್ಟೇ. ಚೆನ್ನಾಗಿದೆ. ಅದು ಬಿಟ್ಬಿಟ್ಟು ನೋಡೋದು ಬಿಟ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ದ್ವಾರಪಾಲಕರು ಗಂಗಾ ಜಮುನನ ಥರ ಮಾಡಿ ಈಶ್ವರನದು ಇದು ಮಾಡಿರೋದು ಅಂತ ಅದನ್ನು ನೋಡ್ತಾ ಇದ್ದೆ. ಅದು ನಾವು ಬಂದೇವಲ್ಲ ಬ್ರಿಡ್ಜ್ ವಿಜಯ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಬ್ರಿಡ್ಜ್ ಅಂತ ಮಾತಾಡುತ್ತಲ್ಲ, ನೀವು ಮಾತಾಡೋಲ್ಲ ಮೈಕ್. ಫೋಟೋಗ್ರಾಫರ್ನ ಬರೋ ಕರ್ಕೊಂಬಂದಿದ್ದೀರಾ? ನೀನು ನಿಂತ್ಕೋ ಬಾ. ಬೇಡ, ನೀನೇ ಸಾಕ್ಬಿಡು. ಹೋಗ್ರ.
ಇಲ್ಲೊಂದು ಲಿಂಗ, ಎಲ್ಲಿ ನೋಡಿದ್ರು ಲಿಂಗ ಲಿಂಗ ಲಿಂಗ. ಗಿಡ ಮರ ಅದು ಗಿಡ ಅದು ಗೊತ್ತಾಗಲ್ಲ. ಗೊತ್ತಾಗಲ್ಲ. ಬೈತಾನೆ ಬೈತಾನೆ ನಮ್ಮಣ್ಣ, ಬೈಸ್ಕೊಳ್ಳೋದು ಕೆಲಸ ನಂದು ನವತ್ಗೆದ್ದು. ಬೈತಾನೆ ಬೈತಾನೆ ಗುಂಡಣ್ಣ. ನೋಡಿ 2/10/25 ಗುರುವಾರ ವಿಜಯದಶಮಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಲೈಟಿಂಗ್ಸು ಎಲ್ಲ ಜೋಗುಳಾಂಬ ದೇವಿಗೆ. ತುಂಗಭದ್ರಾ ನದಿ ಆರತಿ, ಕಾಶಿಲಿ ಗಂಗಾ ಆರತಿ ಮಾಡ್ತಾರಲ್ಲ ಹಾಗೆ ತುಂಗಭದ್ರಾ ನದಿ ಆರತಿ ಮಾಡ್ತಾರಂತೆ 6:30ಕ್ಕೆ ವಿಜಯದಶಮಿ ದಿವಸ. ಗೋಪುರ ಫುಲ್ ಬರಬೇಕು. ನೋಡಿ ಅಲ್ಲಿ ಮೇಲೆ ಅದಕ್ಕೆ ಬರ್ತಾಳೆ, ಕೇಳಲೇ ಇಲ್ಲ. ಬರ್ತೀರಾ ರೀ? ಪಾಪ ಏನೇ ಹೇಳಿದ್ರು ನಿಜವಾಗ್ಲೂ ಅದು ಯಾವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ. ಬನ್ನಿರಿ ಅಂದರೆ ಬರ್ತಾಳೆ. ತೆಪ್ಪದಲ್ಲಿ ಹೋಗ್ಬೋದು, ನಮಗೆ ಟೈಮ್ ಇಲ್ಲ. ಇಲ್ಲ ಅಂದರೆ ಒಂದಷ್ಟು ದೂರ ಹೋಗಿ ಬರ್ಬೋದಿತ್ತು. ನೋಡಿ ದೇವಸ್ಥಾನದ ಬಗ್ಗೆ ಜೋಗುಳಾಂಬ ಮತ್ತು ಇಲ್ಲಿದ್ದು ಅದು ನೋಡಿ, ಅಲ್ಲಿ ಮೈಕ್ ಹಾಕಿದಾರಲ್ಲ, ಅಲ್ಲಿದ್ದೊಂದು ಪೂಜೆ ನಡೀತಾ ಇರೋದಿದೆ, ಎಲ್ಲ ಭಿನ್ನ ಆಗಿದೆ. ಜೋಗುಳಾಂಬ ದೇವಸ್ಥಾನ ಬಗ್ಗೆ ನಮ್ಮ ಅತ್ತಿಗೆ ಇವಾಗ ಎರಡು ಮಾತಲ್ಲಿ ಹೇಳ್ತಾರೆ. ಅವ್ರಿಗಾದ್ರೂ ಚೆನ್ನಾಗಿ ಗೊತ್ತಿರುತ್ತೆ, ನಂಗೆ ನಿಜವಾಗ್ಲೂ ಅಷ್ಟೆಲ್ಲ ಗೊತ್ತಿಲ್ಲ. ನಾವೆಲ್ಲಾದ್ರೂ ಒಂದ್ ಕಡೆ ಬರ್ತೀವಿ ಅಂದಾಗ ನಮ್ಮ ಅಣ್ಣ ಬರೀ ಅದೇ ಟಿವಿಲಿ ಹಾಕೊಂಡು ಅಲ್ಲಿ ಅಕ್ಕಪಕ್ಕ ಯಾವ ಊರಿದೆ ಅದೆಲ್ಲ ಅದ್ ಬೇಡ, ನಾನ್ ಹೇಳಲ್ಲ, ನಮ್ಮ ಅತ್ತಿಗೆ ಬಾಯಲ್ಲೇ ಕೇಳಿ. ನಮಸ್ಕಾರ ಅತ್ತಿಗೆ. ನಮಸ್ಕಾರ ವೀಕ್ಷಕರಿಗೆಲ್ಲ. ಇದು ಶಕ್ತಿಪೀಠಗಳಲ್ಲಿ 5ನೇ ಶಕ್ತಿಪೀಠ. ಇದು ಸತಿದೇವಿದು ಹಲ್ಲು ಬಿದ್ದ ಸ್ಥಳ ಆಲಂಪುರ ಅಂತ. ಸರೌಂಡಿಂಗ್ ಫುಲ್ಲು ತುಂಗಭದ್ರಾ ಮತ್ತೆ ಕೃಷ್ಣಾ ನದಿ ಸಂಗಮನೂ ಇಲ್ಲೇ ಆಗಿರೋದು. ದೇವಿದ್ದು ತುಂಬಾ ಮಹಿಮಾನ್ವಿತ ದೇವಿ. ದೇವಿ ಇಲ್ಲಿ ಹೆಣದ ಮೇಲೆ ಕೂತಿದ್ದಾರೆ ದೇವಿ ಇಲ್ಲಿ. ಆಮೇಲೆ ದೇವಿ ತಲೆ ಕಿರೀಟದಲ್ಲಿ ಈ ಹಲ್ಲಿ, ಜಿರಳೆ, ಚೇಳು ಆ ತರ ನಕಾರಾತ್ಮಕ ಶಕ್ತಿಗಳನ್ನೇ ತಲೆ ಮೇಲೆ ಕಿರೀಟದಲ್ಲಿ ಇಟ್ಕೊಂಡಿರೋದು. ಇಲ್ಲಿಗೆ ಬಂದ್ರೆ ಯಾವುದೇ ನಕಾರಾತ್ಮಕ ಶಕ್ತಿ ಆಗ್ಲಿ ಹತ್ರನೂ ಸುಳಿಯಲ್ಲ ಅಂತವ್ರಿಗೆ ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಇಲ್ಲಿ ಬಾಲಬ್ರಹ್ಮೇಂದ್ರ ಸ್ವಾಮಿಗಳದ್ದು ದೇವಸ್ಥಾನ ಇದೆ, ಈಶ್ವರಂದು. ಅದು 890ನೇ ಇಸ್ವಿಗೆ ಚಾಲುಕ್ಯರು ಬಂದು ಕಟ್ಟಿರೋದು, ನಮ್ಮವರೇನೆ, ನಮ್ಮ ಚಾಲುಕ್ಯರು ಕಟ್ಟಿರೋದು. ಸುಮಾರು ಇಲ್ಲಿ 10 ಇದಿದೆ, 10 ದೇವಸ್ಥಾನಗಳಿದೆ. ಆದ್ರೆ ಎಲ್ಲ ಈ ಮುಸಲ್ಮಾನರ ದಾಳಿಯಿಂದ ಎಲ್ಲ ಹಾಳಾಗಿ ಉಳಿದಿರೋದು ಎಲ್ಲ ಭಿನ್ನ ಆಗಿದೆ. ಒಂದಕ್ಕೆ ಮಾತ್ರ, ಒಂದು ಬಾಲಬ್ರಹ್ಮೇಂದ್ರ ಸ್ವಾಮಿಗೆ ಮಾತ್ರ ಪೂಜೆ ಇಲ್ಲಿ ಸಲ್ಲತ್ತೆ, ಉಳಿದಿದ್ದೆಲ್ಲೂ ಇಲ್ಲ. ಪಚ್ಚಲಿಂಗಗಳು ಎಲ್ಲ ಪ್ರತಿಯೊಂದು ಇದೆ ಇಲ್ಲಿ. ಒಂಥರ ನಮ್ಮ ದೇಶಕ್ಕಾದ ಹಾನಿನೇ ಅಂತ ಅನ್ಬೋದು. ಅದ್ ನೋಡಿದ್ರೆ ತುಂಬಾ ಮನ್ಸಿಗೆ ಅಂತ ಒಳ್ಳೆ ಶಿಲ್ಪಶೈಲಿ ಹಾಳಾಗಿರೋದ್ ನೋಡಿದ್ರೆ ಬೇಜಾರಾಗತ್ತೆ. ತುಂಬಾ ಆದ್ರೆ ಪ್ರಶಾಂತವಾಗಿದೆ. ದೇವಸ್ಥಾನದ ಒಳಗೋದ್ರೆ ನಮ್ಮ ಹತ್ರ ಇರೋ ನಕಾರಾತ್ಮಕ ಶಕ್ತಿ ಎಲ್ಲ ಹೋದಂತ, ಎಲ್ಲ ಮನ್ಸಿಗೆ ಒಂಥರ ನೆಮ್ಮದಿಯಾದಂತ ಸಮಾಧಾನ ಸಿಗತ್ತೆ. ತುಂಬಾ ಚೆನ್ನಾಗಿದೆ. ಬಂದು ಇಲ್ಲಿ ನೋಡಿ ಹೋಗ್ಬೇಕಾದಂತ ಸ್ಥಳ. ನಮ್ ಚಾಮುಂಡೇಶ್ವರಿದುನು ಶಕ್ತಿಪೀಠನೇ. ಹೌದು. ದೇವಿದು, ಸತಿ ದೇವಿದು ಕೂದಲು ಬಿದ್ದ ಸ್ಥಳ ಅದು. ನಮ್ಗೆ ಗೊತ್ತೇ ಇರಲ್ಲ, ಬೆಟ್ಟ ತಾಯಿ ಅನ್ಕೊಂಡು ಅಷ್ಟೇ ಹೋಗ್ತೀವಿ. ಆದ್ರೆ ಅದನ್ನು ಶಕ್ತಿಪೀಠಗಳಲ್ಲಿ ಒಂದು. ಆಮೇಲೆ ದೇವಸ್ಥಾನದಲ್ಲಿ ಸುತ್ತ ಇತ್ತಲ್ಲ, ದೇವಸ್ಥಾನ ಸುತ್ತ ಎಷ್ಟು ಶಕ್ತಿಪೀಠಗಳಿವೆ, ಯಾವ್ಯಾವ ರಾಜ್ಯದಲ್ಲಿದೆ,
ವಿಗ್ರಹಗಳ ಸಮೇತ ಅದನ್ನ ದೇವಿಗಳದ್ದು ಎಲ್ಲ ದೇವ್ರ ಹೆಸ್ರು ಹಾಕಿದ್ದಾರೆ. ಎಲ್ಲ ಹಾಕಿದ್ದಾರೆ. ದೇವ್ರ ಹೆಸರು ಯಾವ ರಾಜ್ಯದಲ್ಲಿದೆ ಪ್ರತಿಯೊಂದು ಹಾಕಿದ್ದಾರೆ ಇಲ್ಲಿ. ತುಂಬಾ ನೋಡಕ್ಕೂ ಮತ್ತೆ ನಮ್ಗೆ ಮುಂದೆ ನೋಡಕ್ಕೂ ಇನ್ಸ್ಪಿರೇಷನ್ ಸಿಗ್ದಂಗ್ ಆಗತ್ತೆ. ತುಂಬಾ ಖುಷಿ ಆಗತ್ತೆ ದೇವಸ್ಥಾನಕ್ ಬಂದು, ಏನೋ ನೆಮ್ಮದಿ ಮನ್ಸಿಗೆ. ಫಸ್ಟ್ ನಾವು ಬರ್ತಾ ನಾವು ಇದಕ್ಕೆ ಹೋದ್ವು, ಶ್ರೀ ಮಹಾನಂದಿ ಹೋದ್ವು. ಅಲ್ಲ, ಇದಕ್ಕೆ ಹೋದ್ವು, ಕದ್ರಿಗೆ ಕದ್ರಿ ಹೋದ್ವು. ನರಸಿಂಹಸ್ವಾಮಿ ದೇವಸ್ಥಾನಕ್ ಹೋದ. ಅಲ್ಲಿಂದ ಹಾಗೇನೆ ಮಹಾನಂದಿ ಮಹಾಬಿಲಗೆ ಅಹೋಬಿಲಗೆ ಅಹೋಬಿಲ ದೇವಸ್ಥಾನಕ್ ಹೋದ. ಅಲ್ಲಿ ಪೂರ್ತಿ ನೋಡಕ್ ಆಗ್ಲಿಲ್ಲ ನಮ್ಗೆ, ಸಂಜೆ ಹೌದು. ಆಗಿತ್ತು. ಬೆಟ್ಟದ ಮೇಲೆಲ್ಲ ಹತ್ತಿ ಹೋಗಕ್ಕೆ ಆಗ್ಲಿಲ್ಲ. ಮುಖ್ಯವಾಗಿ ಒಂದೆರಡು ದೇವಸ್ಥಾನಗಳನ್ನ ಮಾತ್ರ ನೋಡ್ಕೊಂಡ್ ಬಂದು ಅಲ್ಲಿಂದ ನೈಟ್ ಬಂದ್ಬಿಟ್ಟು ಮಹಾನಂದಿಯಲ್ಲಿ ಹಾಲ್ಟ್ ಆದ್ರು. ಮಹಾನಂದಿ ಅಲ್ಲಿ ಅಲ್ಲೂ ತುಂಬಾ- ಮಹಾನಂದಿ ಅಂದ್ರೆ ಮಹಾನಂದಿ ಸ್ಥಾಪಿಸಿದ ಈಶ್ವರನ್ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಆದ್ರೆ ದೇವಸ್ಥಾನದಲ್ಲಿ ಇರೋರ್ದು ವರ್ತನೆಗಳು ಸರಿ ಇರಲ್ಲ. ಸರಿ ಇಲ್ಲ ಅಷ್ಟೇನೆ. ಅದನ್ನ ಎಲ್ಲದಕ್ಕೂ ಬಿಟ್ಟು ದುಡ್ಡು. ದೇವಸ್ಥಾನ ಮನಸ್ಸಿಗೆ ತುಂಬಾ ಶಾಂತಿ ಸಿಗತ್ತೆ. ದುಡ್ಡು ದುಡ್ಡು ಅಂತಾರೆ. ಅದನ್ ಬಿಟ್ಟು ಬೇರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿಂದ ನಿನ್ನೆ ಶ್ರೀಶೈಲಕ್ಕೆ ಹೋದ. ಶ್ರೀಶೈಲಕ್ಕೆ ತಲುಪ್ತು. ಅಲ್ಲಂತೂ ನಿಜವಾಗ್ಲೂ ಆ, ಬರೋಕ್ಕೆ ಮನ್ಸಾಗ್ಲಿಲ್ಲ. ನಮ್ಗೆ ಸ್ವರ್ಗಕ್ಕೆ ಕೈಲಾಸಕ್ಕೆ ಹೋದಷ್ಟು ಖುಷಿ ಆಗೋಯ್ತು. ನಾನು ನಮ್ಗೆ ನಮ್ಮ ಅತ್ತೆ ತುಂಬಾ ಕೈ ಚೆನ್ನಾಗಿತ್ತು. ಕಾಲೆಲ್ಲ ಸುಟ್ಕೊಂಡು ಸುತ್ರುನು, ಓಡಾಡಿ ಬಿಸ್ಲಲ್ಲಿ ಹೌದು. ತುಂಬಾ ಅಂದ್ರೆ ತುಂಬಾ ಬಿಸಿಲು. ಆದ್ರೆ ಮನ್ಸಿಗೆ ತುಂಬಾ ನೆಮ್ಮದಿ, ಖುಷಿ. ಅಲ್ಲಿ ದೇವ್ರ ನೋಡ್ತಿದ್ದಂಗೆ ಆ ಕಾಲ್ಗಾಗಿದ್ ಬೊಬ್ಬೆ, ಬಿಸಿ ಎಲ್ಲಾ ಎಲ್ಲ ಮರ್ತೋಯ್ತು. ತುಂಬಾ ಚೆನ್ನಾಗಿ ಅಲ್ಲಿ ಸ್ಪರ್ಶ ದರ್ಶನನೇ ಸಿಕ್ಕಿತ್ತು. ಹ್ಮ್. ಮಂಗಳವಾರದಿಂದ ಶುಕ್ರವಾರ ತನಕ ಅಲ್ಲಿ ಆನ್ಲೈನ್ ಅಲ್ಲಿ ಫ್ರೀ ಸ್ಪರ್ಶ ದರ್ಶನ ಇರುತ್ತೆ. ಬೇರೆ 500 ರೂಪಾಯಿದು ಸ್ಪರ್ಶ ದರ್ಶನ ಇರುತ್ತೆ. ಆದ್ರೆ ಫ್ರೀನೂ ಇರುತ್ತೆ. ಅದನ್ನ ನೋಡ್ಕೊಂಡು ಬುಕ್ ಮಾಡ್ಕೊಂಡು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಆಮೇಲೆ ಬೇರೆ ಶನಿವಾರ, ಭಾನುವಾರ, ಸೋಮವಾರ 3 ದಿನ ಫ್ರೀ ಸ್ಪರ್ಶ ದರ್ಶನ ಇರಲ್ಲ. 500 ರೂಪಾಯಿ ಫೀಸ್ ಇರತ್ತೆ. ಅದನ್ನು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬಂದ್ಬಿಟ್ರೆ ಇಲ್ಲಿ ಇಲ್ಲಿ ಓಡಾಡಷ್ಟು ತೊಂದ್ರೆ ಏನಿರಲ್ಲ. ತುಂಬಾ ನಮ್ ಕೈಯಲ್ಲೇ ಮುಗಿಸಿ ಬಾಗಿ ನಮಸ್ಕಾರ ಮಾಡ್ಕೊಂಡ್ ಬರೋದು ತುಂಬಾ ಖುಷಿ ಆಗತ್ತೆ. ಅಲ್ಲಿಂದ ಬೆಂಗಳೂರು ಅನ್ಕೊಂಡು ಇರ್ಲಿ ಬೇಬಿಗ್ ಸರ್ಪ್ರೈಸ್ ಅಂತ ಇಲ್ಲಿಗ್ ಬಂದು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಂದ ಇಲ್ಲಿ ಏನೋ ಜೋಗುಲಮ್ಮ ಹೇಗಿದ್ರು ಬಂದಿದ್ವಲ್ವಾ, ಎಲ್ಲಾ ದೇವ್ರ ದರ್ಶನ ಆಗ್ಲಿ ಅಂತ ಅಂದ್ಬಿಟ್ಟು ಜೋಗುಲಮ್ಮನ ಮತ್ತೆ ಬಾಲಬ್ರಹ್ಮೇಂದ್ರ ಸ್ವಾಮಿ ನೋಡ್ಕೊಂಡು ಹೊರಡ್ತಾ ಇದೀವಿ. ಮುಂದಿದ್ದು ಎಲ್ಲಿ ಹೋಗ್ತೀವಿ ಸಸ್ಪೆನ್ಸ್. ಬೇಬಿಗೂ ನಿಮ್ಗೂ ಎಲ್ರಿಗೂ ಎಲ್ಗಂತ ಗೊತ್ತಿಲ್ಲ. ಎಲ್ಲೋ ಕರ್ಕೊಂಡ್ ಹೋಗ್ತೀವಿ ಅಂತಿದ್ದಾರೆ. ಎಲ್ಲಂತ ಗೊತ್ತಿಲ್ಲ. ನೋಡೋಣ ಎಲ್ಲಿ ಕರ್ಕೊಂಡು ಬೇಬಿಗೂ ಸರ್ಪ್ರೈಸ್. ನನಗೂ ಸರ್ಪ್ರೈಸ್ ಅಂತೆ. ನೋಡ್ರಿ ನಮ್ಮ ಅಣ್ಣ ಅಲ್ಲಿ ಕೂತ್ಕೊಂಡು ಬಾ 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 ಅಂತ ಕರೀತಾ ಇದ್ದಾನೆ. ಥ್ಯಾಂಕ್ ಯು ಅದಕ್ಕೆ. ನಮಸ್ಕಾರ. ಎಲ್ರಿಗೂ ದೇವ್ರು ಆಯುಷ್, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಕಾಪಾಡ್ಲಿ. ಥ್ಯಾಂಕ್ ಯು ಅದಕ್ಕೆ. ನೋಡ್ರೆ ಎಷ್ಟು ಸಪೋರ್ಟ್ ಮಾಡ್ತಾಳೆ. ಮಾಡಿದ್ದೀರ ಹುಷಾರು. ಇಷ್ಟೊತ್ತು ನಮ್ಮ ಅತ್ತಿಗೆ ಹೇಳಿದ್ದು ಕೇಳಿಸ್ಕೊಂಡ್ರಿ. ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತೆ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ. ನನಗೆ ಸಬ್ಸ್ಕ್ರೈಬರ್ ಇಷ್ಟುವರೆಗೂ ಬಂದಿದ್ರೆ ನನಗೆ ಗೋಲ್ಡನ್ ಬಟನ್ ಬಂದಿರೋದು ನಿಮ್ಮೆಲ್ಲರೂ ಪ್ರೀತಿಯಿಂದ. ನನ್ನ ಕೈಯಲ್ಲಿ ಆದಷ್ಟು ದೇವಸ್ಥಾನಗಳಿಗೆ ತೋರಿಸ್ತಾ ಇದ್ದೀನಿ. ತುಂಬ ಜನ ನನಗೆ ಹೇಳ್ತಾರೆ ನಾವು ಹೋಗೋಕ್ಕಾಗಲ್ಲ, ನಿಮ್ಮ ವಿಡಿಯೋ ಮೂಲಕ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಮತ್ತು ನಮ್ಮ ಅತ್ತಿಗೆ ಮಾತಾಡಿದ್ದು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಶ್ರೀ ಕಂಚಿ ಕಾಮಾಕ್ಷಿ ದೇವಿ ದೇವಸ್ಥಾನ. ತ್ರಯಂಬಕೇಶ್ವರ ಸ್ವಾಮಿ. ನೋಡಿ ಹೋಟ್ಲು ಅಲ್ಲಿಂದ ಮುಂದೆ ಅಲ್ವಾ, ಅಲ್ಲೇ ಮುಂದೆ ಈ ಥರ ಇರುತ್ತೆ ರೋಡು. ಇದೇ ಒಂದು ರೋಡ್ ಇರೋದು ಹಿಂಗೆ. ಅದು ತುಂಬ ಬಳೆ ಶಾಪ್ದು ವಿಡಿಯೋ ನೋಡಿದ್ದೀರಾ. ಇದೇ ಬಳೆ ನಮ್ಮ ಅತ್ತಿಗೆ ಕೊಡಿಸಿದ್ದು 100 ರೂಪಾಯಿ. ತುಂಬ ಚೆನ್ನಾಗಿದೆ ಎರಡಕ್ಕೆ. ಅದೇ ಬಳೆ ಶಾಪ್ದು ಚೆನ್ನಾಗಿದೆ ಅಲ್ಲ. ನೋಡಿ ಹೇಳಿದ್ನಲ್ಲ, ರೋಡ್ ಸರಿ ಇಲ್ಲ ಅಂದರೆ ಇದು ಈ ಥರ ಇದೆ. ದೇವಸ್ಥಾನ, ಶಕ್ತಿಪೀಠ ಅದೆಲ್ಲ ಚೆನ್ನಾಗಿದೆ. ಆದರೆ ರೋಡ್ ಸರಿ ಇಲ್ಲ. ರೋಡ್ ಕಟ್ಕೊಂಡು ನಮಗೇನಾಗಬೇಕಾಗಿಲ್ಲ ಅಲ್ವಾ. ಆಗಿರೋದು ಭಕ್ತಿ ದೇವಸ್ಥಾನ ಅಲ್ವಾ. ಶ್ರೀ ಜೋಗುಳಂಬ ಬಾಲಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನము ಶಕ್ತಿಪೀಠము. 9 ಗಂಟೆಗೆ ತಿಂಡಿ ಮಾಡ್ಕೊಂಡು ಬರೋಷ್ಟಲ್ಲಿ ಓಪನ್ ಇರುತ್ತೆ.
ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ದಾರೆ. ಶುಕ್ರವಾರ ಇವತ್ತು. ಇಲ್ಲಿ ವೈರ್ ಬ್ಯಾಸ್ಕೆಟ್ಟು ಫೇಮಸ್ ಅನಿಸುತ್ತೆ. ಎಲ್ಲಿ ನೋಡಿದ್ರು ವೈರ್ ಬ್ಯಾಸ್ಕೆಟ್ ಇದೆ, ಇಲ್ಲಿ ಅಲ್ಲಿ ಎಲ್ಲ ಕಡೆನೂ ವೈರ್ ಬ್ಯಾಸ್ಕೆಟ್ ನೋಡಿ, ಡಿಸೈನು ನೋಡಿ. ಹ್ಞೂ ಕಣ ಈ ಥರ ಇದೆ. 600 ರೂಪಾಯಿ ರೂಮು. ಚೆನ್ನಾಗಿದೆ, ನೀಟಾಗಿ AC ಇಲ್ಲ, ಫ್ಯಾನ್ ಅಷ್ಟೇ. ಎಕ್ಸ್ಟ್ರಾ ಬಂದರೆ ಒಂದು ಚಾಪೆ ಕೊಡ್ತಾರೆ. ವಾಶ್ರೂಮ್ ಅಷ್ಟೇ, ನೀಟಾಗಿ ಚೆನ್ನಾಗಿದೆ. ಅವರು ಅಣ್ಣನ ಫ್ರೆಂಡ್ ಅವರು ಒಂದು ರೂಮ್ ಮಾಡಿದ್ರು, ನಾವೊಂದು ರೂಮ್ ಮಾಡಿದ್ವು. ಈಗ ಪ್ಯಾಕಿಂಗ್ ರೂಮ್ ಖಾಲಿ ಆಯಿತು. ಒಂದು ಡ್ರೆಸ್ ತಂದಿದ್ದೆ, ಇದು ಸರಿ ಅದನ್ನೊಂದು ಹಾಕ್ಕೊಂಬಿಡೋಣ ಅಂತ ಹೇಳಿ ಫ್ಯಾನ್ ಆಫ್ ಮಾಡೋದು ನೋಡಿ. ಆಮೇಲೆ ಫುಲ್ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಇದೊಂಥರ ಡಾರ್ಕ್ ಪಿಸ್ತಾ ಗ್ರೀನ್ ಥರಕ್ಕೆ ಪಾಚಿ ಗ್ರೀನ್ ಪ್ಯಾಂಟು, ತುಂಬ ಚೆನ್ನಾಗಿದೆ. ವರ್ಕು ಮತ್ತು ವೇಲಿದೆ, ಗ್ರೀನ್ ಕಲರ್ ವೇಲಿದೆ. ಜೋಗುಳಂಬ ದೇವಸ್ಥಾನ ಈಗ ರಶ್ ಆಗಿದೆ ನೋಡಿ, ಈಗ ರಶ್ ಆಯಿತು. ಇಲ್ಲೇ ಅಮ್ಮ ಇರೋದು, ಮೇನ್ ಗುಡಿ ಇದು. ಅಲ್ಲಿ ಮೇಲೆ ಹತ್ತಿದಾರಲ್ಲ, ಇವಾಗ ನವರಾತ್ರಿಗೆ ಇದು ಮಾಡೋದು ಅಲಂಕಾರಕ್ಕೋಸ್ಕರ ಎಲ್ಲ ಮೈಕು ಲೈಟು ಎಲ್ಲ ಹಾಕ್ತಾ ಇದ್ದಾರೆ. ಅದಕ್ಕೆ ಅಣ್ಣ ಲಗೇಜ್ ಎಲ್ಲ ಕಾರಲ್ಲಿ ಇಡ್ತಿದ್ದಾರೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಇದು ಥರ ಒಳ್ಳೆ ವೈಬ್ರೇಷನ್ ಫೀಲ್ ಆಗುತ್ತೆ. ಲೈಟ್ ಹಾಕ್ತಿದ್ದಾರೆ. ನಾವು ಉಳ್ಕೊಂಡಿದ್ದು ದೇವಸ್ಥಾನದ್ದು ಹಿಂಭಾಗನೇ ಪವನಪುತ್ರ ರೆಸಿಡೆನ್ಸಿ ಅಂತ. 600 ರೂಪಾಯಿ ರೂಮ್ಗೆ. ಅಂದರೆ ಇವಾಗ ಸೀಸನ್ ಇಲ್ಲ ಅಂತ 600 ರೂಪಾಯಿ ಕೊಟ್ಟಿದ್ದಾರೆ. ಈಗ ರಶ್ ಆಯಿತು ನೋಡಿ. ಮತ್ತು ಮುಂದೆ ಎಲ್ಲೋ ಸರ್ಪ್ರೈಸ್ ಅಂದಿದ್ದಾರೆ. ಏನು ಸರ್ಪ್ರೈಸ್ ಅಂತ ಗೊತ್ತಿಲ್ಲ ನನಗೆ, ನೋಡೋಣ ಮುಂದಿನ ವೀಡಿಯೋದಲ್ಲಿ ಏನು ಸರ್ಪ್ರೈಸ್ ಇದೆ ಅಂತ ತೋರಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.